ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಗೆ ಸೇರಿದ ಪ್ರತಿಯೊಬ್ಬರಿಗೂ ತಪ್ಪದೇ ನೋಡಬೇಕಾದ ವಿಡಿಯೋ ಇದು. ಯಾಕೆಂದರೆ ಮಿಥುನ ರಾಶಿಯವರ ಜೀವನದಲ್ಲಿ ಎಷ್ಟು ದಿನ ಗೊಂದಲ, ಅಸ್ಥಿರತೆ, ಹಣದ ಏರುಪೇರು, ಮನಸ್ಸಿನ ಚಂಚಲತೆ ಇವುಗಳಿಂದ ತುಂಬಿದ್ದ ಕಾಲ ಈಗ ಅಂತ್ಯವಾಗ್ತಾ ಇದೆ. ಗ್ರಹಗಳ ಚಲನೆ ಮಿಥುನ ರಾಶಿಯವರಿಗೆ ಈಗ ಬಹಳ ಅನುಕೂಲಕರವಾಗಿ ತಿರುಗ್ತಾ ಇದೆ. ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಹಣ, ಉದ್ಯೋಗ ಮತ್ತು ಗೌರವಕ್ಕೆ ಸಂಬಂಧಿಸಿದ ದೊಡ್ಡ ಬದಲಾವಣೆಗಳು ಕಾಣಿಸ್ತಾ ಇವೆ. ಇಷ್ಟು ದಿನ ನೀವು ಮಾಡಿದ ಪ್ರಯತ್ನಗಳು ಫಲ ನೀಡದೇ ಇದ್ರೂ ಕೂಡ ಈಗ ಅದಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ದೇವರು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ರು. ಈಗ ಆ ಪರೀಕ್ಷೆಯ ಫಲಿತಾಂಶ ನಿಮ್ಮ ಪರವಾಗಿನೇ ಬರ್ತಾ ಇದೆ. ಮಿಥುನ ರಾಶಿಯವರು ಸ್ವಭಾವತಃ ತುಂಬಾ ಬುದ್ಧಿವಂತರು ಮತ್ತು ವೇಗವಾಗಿ ಯೋಚನೆಯನ್ನ ಮಾಡುವವರು. ಮಾತಿನ ಚಾತುರ್ಯ ನಿಮ್ಮ ದೊಡ್ಡ ಶಕ್ತಿ. ನೀವು ಯಾವ ಕ್ಷೇತ್ರದಲ್ಲಿದ್ರೂ ಕೂಡ ಹೊಸ ಐಡಿಯಾಗಳನ್ನು ಕೊಡಬಲ್ಲವರು. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಏನಂದರೆ ಒಂದೇ ಸಮಯದಲ್ಲಿ ಹಲವಾರು ವಿಷಯಗಳನ್ನು ಯೋಚಿಸಿ ಯಾವುದನ್ನು ಪೂರ್ಣವಾಗಿ ಮುಗಿಸದೆ ಬಿಡುವ ಸ್ವಭಾವ. ಇದರಿಂದ ನಿಮಗೆ ಅವಕಾಶಗಳು ಬಂದರೂ ಕೂಡ ಕೈ ತಪ್ಪುವ ಅನುಭವ ಇರಬಹುದು. ಹಣ ಬಂದರೂ ನಿಲ್ಲದೆ ಹೋಗಿರಬಹುದು. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಈ ಸಮಯದಲ್ಲಿ ನೀವು ಒಂದು ಗುರಿ ಹಿಡಿದು ಅದರ ಮೇಲೆ ಫೋಕಸ್ ಮಾಡಿದರೆ ಅದ್ಭುತ ಫಲಿತಾಂಶಗಳು ಅನ್ನೋದು ನಿಮ್ಮ ಕೈ ಸೇರುತ್ತೆ. ಈಗ ಮಿಥುನ ರಾಶಿಯವರ ಜೀವನದಲ್ಲಿ ಹಣದ ಬಲವಾದ ಯೋಗ 3 ಪ್ರಮುಖ ದಾರಿಗಳ ಮೂಲಕ ರೂಪುಗೊಳ್ತಾ ಇದೆ. ಮೊದಲನೆಯದು ಉದ್ಯೋಗ. ಮಿಥುನ ರಾಶಿಯವರು ಕಮ್ಯುನಿಕೇಷನ್, ಸೇಲ್ಸ್, ಮಾರ್ಕೆಟಿಂಗ್, ಮೀಡಿಯಾ, ಪೇಂಟಿಂಗ್, ಅಕೌಂಟಿಂಗ್, ಆಫೀಸ್ ಅಡ್ಮಿನಿಸ್ಟ್ರೇಷನ್, IT ಇದರೆಲ್ಲದರಲ್ಲೂ ಕೂಡ ಒಳ್ಳೆ ಒಂದು ಬೆಳವಣಿಗೆಯನ್ನು ಕಾಣ್ತಾರೆ. ಈಗ ಮಾಡುವ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಹೊರಹೊಮ್ಮುವ ಸಮಯ ಬಂದಿದೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳ್ತಾ ಇದೆ. ಹೊಸ ಜವಾಬ್ದಾರಿಗಳು, ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸೂಚನೆ ಇದೆ. ಕೆಲವರಿಗೆ ಹೊಸ ಕಂಪನಿಯಿಂದ ಉತ್ತಮ ಆಫರ್ ಬರ್ಬೋದು. ನೀವು ಬಹಳ ದಿನಗಳಿಂದ ಕೆಲಸ ಬದಲಾಯಿಸಬೇಕು ಎಂದು ಯೋಚಿಸ್ತಿದ್ರೆ ಈಗ ಸರಿಯಾದ ಸಮಯ. ಆದರೆ ಆತುರದ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ. ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಮುಂದೆ ಹೋಗಬೇಕು. ಇನ್ನು 2ನೆಯ ಬಾರಿ ವ್ಯಾಪಾರ ಮತ್ತು ಸೈಡ್ ಇನ್ಕಮ್. ಮಿಥುನ ರಾಶಿಯವರಿಗೆ ಮಾತಿನ ಶಕ್ತಿ ಇರೋದರಿಂದ ಟ್ರೇಡಿಂಗ್, ಕೌನ್ಸಿಲಿಂಗ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಇವೆಲ್ಲ ಕೂಡ ಈ ಬಿಸ್ನೆಸ್ಸಲ್ಲಿ ಕೂಡ ಫ್ರೀಲ್ಯಾನ್ಸ್ ವರ್ಕ್ ಇವೆಲ್ಲರೂ ಕೂಡ ಕಮಿಷನ್ ಆಧಾರಿತ ಒಂದು ಕೆಲಸದಲ್ಲಿ ಕೂಡ ಇವರು ಆದಾಯವನ್ನು ಸಂಪಾದಿಸ್ತಾರೆ. ಈಗಾಗಲೇ ನೀವು ಸಣ್ಣ ಮಟ್ಟದಲ್ಲಿ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಆದಾಯದ ಮೂಲ ಆಗಬಹುದು. ಸ್ನೇಹಿತರು ಅಥವಾ ಯಾರಾದರೂ ನಿಮ್ಗೆ ಗೊತ್ತಿದ್ದ ಪರಿಚಯಸ್ಥರ ಮೂಲಕ ಒಂದು ಅವಕಾಶಗಳನ್ನೋದು ಬರಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಆರಂಭಿಸೋದಕ್ಕೆ ಹೋಗಬೇಡಿ. ಒಂದು ಕೆಲಸವನ್ನು ಆಯ್ಕೆ ಮಾಡಿ ಅದರಲ್ಲಿ ಸಂಪೂರ್ಣ ಶಕ್ತಿ ಹಾಕಿ, ಆಗಲೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೆಯ ದಾರಿ ಹೇಳೋದಾದರೆ ಅಕಸ್ಮಾತ್ ಧನ ಲಾಭ ಅಥವಾ ಹಳೆಯ ಬಾಕಿ ಹಣ. ಮಿಥುನ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಅಚ್ಚರಿಯ ಹಣದ ಪ್ರವಾಹ ಬರುತ್ತೆ. ಇಷ್ಟು ದಿನ ನೀವು ಕೊಡಬೇಕಾದ ಹಣ, ಕಮಿಷನ್, ಪೇಮೆಂಟ್ಸ್, ಬಾಕಿ ಹಣ ಎಲ್ಲ ಕೂಡ, ಕೆಲವರಿಗೆ ಬೋನಸ್ ಎಲ್ಲವೂ ಕೂಡ ಬರುತ್ತೆ. ಇನ್ನು ಎಲ್ಲೂ ಗೊತ್ತಿಲ್ಲದ ಮೂಲದಿಂದ ಹಣ ಬರೋ ಸಾಧ್ಯತೆ ಇದೆ. ಆದರೆ ಈ ಹಣ ಬಂದಾಗ ನಿಮಗೆ ಜಾಗೃತಿ ಅಗತ್ಯ. ಅತಿಯಾದ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಬಂದ ಹಣವನ್ನು ಸರಿಯಾಗಿ ಯೋಚನೆ ಮಾಡಿ ಪ್ಲಾನಿಂಗಲ್ಲಿ ಬಳಸಿಕೊಳ್ಳಿ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣದ ಜೊತೆಗೆ ಶತ್ರುಗಳು ಕೂಡ ಹೆಚ್ಚಾಗುವ ಸೂಚನೆ ಇದೆ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಬುದ್ಧಿಮತ್ತೆಯನ್ನು ನೋಡಿ ಕೆಲವರು ಅಸೂಯೆ ಪಡ್ತಾರೆ. ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಪ್ಲ್ಯಾನನ್ನು ಮಾಡಬಹುದು. ಆದ್ದರಿಂದ ಎಲ್ಲರನ್ನೂ ಕೂಡ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಪ್ಲ್ಯಾನ್ಸ್, ನಿಮ್ಮ ಹಣದ ವಿಚಾರಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ. ವಿಶೇಷವಾಗಿ ಸ್ನೇಹಿತರ ಜೊತೆ ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದರೆ ಮಿಥುನ ರಾಶಿಯವರ ಜೀವನದಲ್ಲಿ ಹಣದ ಹರಿವು ಇನ್ನಷ್ಟು ಬಲವಾಗುತ್ತೆ. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು,
ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸಬಹುದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸಬಹುದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸಬಹುದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸಬಹುದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು
ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು
ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸ್ಬೋದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಬುಧ ಗ್ರಹ ಮಿಥುನ ರಾಶಿಗೆ ಅಧಿಪತಿ. ಆದ್ದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬಹಳ ಶುಭಕರ. ಗಣೇಶನಿಗೆ ಪೂಜೆ ಮಾಡೋದು, ಬುಧ ಮಂತ್ರ ಜಪಿಸುವುದು
ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಹಣದ ಯೋಗವನ್ನು ಬಲಪಡಿಸುತ್ತೆ. ಸಾಧ್ಯವಾದರೆ ಹಸಿರು ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ. ಹಸಿರು ಕಾಳುಗಳು ಅಥವಾ ಹಸಿರು ತರಕಾರಿ ದಾನ ಮಾಡಿದರೆ ಆರ್ಥಿಕ ಅಡ್ಡಿಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅವಕಾಶಗಳ ಕೊರತೆ ಇಲ್ಲ, ಆದರೆ ಅವುಗಳನ್ನು ಹಿಡಿದುಕೊಳ್ಳುವ ಫೋಕಸ್ ಅಗತ್ಯ. ಈಗ ಕಾಲ ನಿಮ್ಮ ಪರವಾಗಿದೆ. ಗೊಂದಲವನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಶಾಂತಿ ಮೂರನ್ನು ಕೂಡ ನೀವು ಸಾಧಿಸಬಹುದು. ದೇವರು ನಿಮ್ಮ ಕೈ ಹಿಡಿದಿದ್ದಾರೆ. ನೀವು ಕೇವಲ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ಯಶಸ್ಸು ನಿಮ್ಮ ಹಿಂದೆ ಬರುತ್ತೆ. ಮುಂದಿನ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಧೈರ್ಯದಿಂದ ಮುಂದುವರಿಯಿರಿ, ವಿಜಯ ಖಂಡಿತ ನಿಮ್ಮದೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.